ನಿನ್ನೆ ಚಹಾ ಸೇವನೆ, ಇವತ್ತು ಸಹಭೋಜನವನ್ನ ನಡೆಸಿದ್ದಾರೆ ಮಡಿಕೇರಿಯ ಬಿಜೆಪಿ ಕಾರ್ಯಕರ್ತರ ಜೊತೆ. ಯದುವೀರ್ ಒಡೆಯರವರು ಊಟವನ್ನ ಸವಿದಿದ್ದಾರೆ. ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಊಟವನ್ನ ಮಾಡಿರುವಂತದ್ದು ಯದುವೀರ್ ಒಡೆಯರವರು. ನಿನ್ನೆ ಅಷ್ಟೇ ಗಮನಿಸಿದ್ವಿ, ಚಹಾ ಸೇವನೆಯನ್ನ ಮಾಡಿದ್ರು, ಇಂದು ಸಹಭೋಜನವನ್ನ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಯದುವೀರ್ ಒಡೆಯರ್ ಊಟವನ್ನ ಮಾಡಿದ್ದಾರೆ. ಕಾರ್ಯಕರ್ತರೊಂದಿಗೆ ಊಟ ಮಾಡಿದ ಯುವರಾಜ ನಿನ್ನೆ ರಸ್ತೆ ಬದಿಯಲ್ಲಿ ಚಹಾ ಸೇವಿಸಿದ್ರು ರಾಜವಂಶಸ್ಥ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಅಂದ್ರೆ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆನೂ ಕೂಡ ನಾವು ನೋಡಿದ್ವಿ. ಮಾರ್ಕೆಟ್ ಅಲ್ಲಿ ಮಹಾರಾಜರು ಹಾಗೆ ಮಹಾರಾಣಿಯವರು ಹಾಗೆ ಅವರ ಪುತ್ರ ಮಾರ್ಕೆಟಿಗೆ ಬಂದು ಅಲ್ಲಿ ಪರ್ಚೇಸ್ ಮಾಡೋದನ್ನು ಕೂಡ ನೋಡಿದ್ವಿ. ಆದ್ರೆ ಈಗ ಯಾವಾಗ ಎಲೆಕ್ಷನ್ ಅಲ್ಲಿ ಇವರ ಹೆಸರು ಘೋಷಣೆ ಆಯಿತು ಮೈಸೂರು ಸಂಸದರಾಗಿ, ಇದಾದ ನಂತರ ಈಗ ಮಡಿಕೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಬಿಜೆಪಿ ಕಾರ್ಯಕರ್ತರೊಂದಿಗೆ ಚಹಾ ಸೇವನೆ ಜೊತೆಗೆ ಊಟವನ್ನ ಮಾಡಿರುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಯಾಕಂತ ಹೇಳಿದ್ರೆ ಮೈಸೂರು ಒಡೆಯರು ಆ ಸಂದರ್ಭದಲ್ಲಿ ಇವರು ಕಾರ್ಯಕರ್ತರ ಜೊತೆ, ಸಾಮಾನ್ಯ ಜನರ ಜೊತೆ ಬೆರೀತಾರೆ ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ವೀಕ್ಷಕರು, ನೀವು ಗಮನಿಸ್ತಾ ಇರ್ಬೋದು, ನಿನ್ನೆ ಈಚೆ ಕಡೆ ನೀವು ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು ವಿಂಡೋಸ್ ಅಲ್ಲಿ, ಅದು ನಿನ್ನೆಯ ದೃಶ್ಯ. ಅದು ನಿನ್ನೆ ಯಾವಾಗ ಹೆಸರು ಘೋಷಣೆ ಆಯಿತು ಅದಾದ ಸಂದರ್ಭದಲ್ಲಿ ಯಡಿಯೂರಪ್ಪನ ಅವರ ಮನೆಗೆ ಭೇಟಿಯನ್ನು ಕೊಡ್ತಾರೆ, ಬಿಜೆಪಿ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ. ಅದಾದ ನಂತರ ಕಾರ್ಯಕರ್ತರ ಜೊತೆಗೆ ಕೂತ್ಕೊಂಡು ಟೀಯನ್ನು ಸೇವನೆ ಮಾಡ್ತಾರೆ. ಅದಾದ ನಂತರ ಇವತ್ತು ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಊಟ ಮಾಡ್ತಾ ಇರುವಂಥ ದೃಶ್ಯ. ಹಾಗೆ ಯದುವೀರ್ ಒಡೆಯರ್ ಜೊತೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಅವರು ಮಾತನಾಡಿಸಿದ್ದಾರೆ. ಹಾಗಾದ್ರೆ ಯದುವೀರ್ ಒಡೆಯರ್ ಜೊತೆ ನಮ್ಮ ಪ್ರತಿನಿಧಿ ಏನು ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು. ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಘೋಷಣೆಯಾದ ಬಳಿಕ ಮೊದಲ ಬಾರಿ ಕೊಡಗು ಜಿಲ್ಲೆಗೆ ಆಗಮಿಸಿದ್ದಾರೆ. ಈಗ ಹಿಂದುಳಿದ ವರ್ಗಗಳ ಸಮಾವೇಶ ಕೂಡ ಆಗಿತ್ತು, ಆ ಸಮಾವೇಶಕ್ಕೆ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಯದುವೀರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಸರ್, ಮೊದಲ ಬಾರಿಗೆ ಅಭ್ಯರ್ಥಿಯ ಘೋಷಣೆ ಆದ ಬಳಿಕ ಬಂದಿದ್ದೀರಿ, ಹೇಗೆ ಅನಿಸ್ತು ಈ ರಾಜ್ಯಕ್ಕೆ ಸರ್? ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕೊಡಗುನಲ್ಲಿ ಅತ್ಯಂತ ಸಂತೋಷದ ವಿಷಯ. ಮತ್ತು ನಿಮ್ಮ ಅಭ್ಯರ್ಥಿಯಾಗಿರೋದು ಭಾರತೀಯ ಜನತಾ ಪಕ್ಷ ಪರವಾಗಿ ನನ್ನ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ. ಮತ್ತು ನಿಮಗೆ ನಿಮ್ಮ ಕೊಡಗಿನ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ಗಾಗಿ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದೆ. ಸರ್, ಪ್ರಚಾರ ಇವತ್ತಿಂದ ಸ್ಟಾರ್ಟ್ ಆಯಿತು, ನಿಮ್ಮದು ಹೇಗೆ ಅಂತ ಹೇಳಿ ಸರ್? ಎಲ್ಲ ಇದು ಇವತ್ತಿಂದ ಪ್ರಾರಂಭ ಆಗಿದೆ, ಅದು ಮುಂದುವರಿತದೆ. ಪಕ್ಷದ ಸ್ಥಳೀಯ ನಾಯಕರು ಇರ್ಬೋದು, ರಾಜ್ಯದ ನಾಯಕರು ಇರ್ಬೋದು, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅದೇ ಅವ್ರು ಯಾವ ರೀತಿ ಸಲಹೆ ಕೊಡ್ತಾರೋ ಅದೇ ರೀತಿ ಮುಂದುವರಿಯುತ್ತೆ. ಸರ್, ಒಂದು ಸರ ಈ ರಾಜ್ಯ ಅಂತ ಹೇಳಿ ಕೈಗೆ ಸಿಗಲ್ಲ ಅಂತ ಹೇಳುವಂಥ ಒಂದು ಆರೋಪ ಅಷ್ಟೇ. ಈ ರೀತಿ ಅವ್ರ ಎಲ್ಲರ ಕೈಗೆ ಸಿಗಲ್ಲ, ಜನಸಾಮಾನ್ಯ ಕೈಗೆ ಸಿಗಲ್ಲ ಅಂತ ಹೇಳುವಂಥದ್ದು ಯಾವ ರೀತಿ ನಿಭಾಯಿಸ್ತೀರಿ ಅಂತ ಹೇಳುವಂಥದ್ದು? ಇಂಥ ಕಾರ್ಯಕ್ರಮನೇ ಸಾಕ್ಷಿ. ನಾನು ಎಲ್ಲ ಸಮಯದ ಸಾರ್ವಜನಿಕ ಜೀವನಕ್ಕೆ ಬಂದಾಗ ಸಾರ್ವಜನಿಕವಾಗಿ ಇರಬೇಕು, ಎಲ್ಲರಿಗೂ ಲಭ್ಯವಿರಬೇಕು. ನಾವು ಅದಿದ್ದೇ ಇರ್ತೀವಿ, ಏನು ಪ್ರಶ್ನೆ. ಕೊಡಗು ಜಿಲ್ಲೆ ಬಗ್ಗೆ ಏನು ಹೇಳ್ತೀವಿ? ನಾನು ಹೇಳಿದ್ದೀನಿ, ನನಗೆ ಒಂದು ಕೊಡಗು ಜಿಲ್ಲೆ ಒಂದು ಭಾವನಾತ್ಮಕ ಸಂಬಂಧ. ನಾನು ಈಗ ಜಿಲ್ಲೆ, ಇದರ ಪ್ರಕೃತಿ, ಇದರ ಒಂದು ಪರಿಸರದ ಕಾಳಜಿ ಇಟ್ಕೊಂಡೇ ಅಭಿವೃದ್ಧಿ ಮಾಡುವಂಥದ್ದು ನನ್ನ ಪ್ರಯತ್ನ. ಅದಕ್ಕೆ ಜೊತೆಗೆ ಇಲ್ಲಿ ಕಾಫಿ ಪ್ಲಾಂಟೇಶನ್ ಅವ್ರು ಇರ್ಬೋದು, ಪೆಪ್ಪರ್ ಇರ್ಬೋದು, ಆರೆಂಜ್ ಇರ್ಬೋದು, ಅದೆಲ್ಲಕ್ಕೂ ಸೌಲಭ್ಯ ಕೊಡುವಂಥದ್ದು ನಮ್ಮ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅದಕ್ಕೂ ಪರಿಹರಿಸೋದನ್ನ ಪ್ರಯತ್ನ ಮಾಡ್ತೀವಿ. ಇದು ಯದುವೀರ್ ಅವರ ಮಾತು. ಅಂದರೆ ಜನಸಾಮಾನ್ಯ ಕೈಗೆ ಸಿಗಲ್ಲ ಅಂತ ಹೇಳಿ ಆರೋಪ ಇದೆ. ಆರೋಪ ಸುಳ್ಳು. ನಾನು ಜನಸಾಮಾನ್ಯ ಕೈಗೆ ಸಿಗುತ್ತೇನೆ. ಇವತ್ತಿಂದ ಪ್ರಚಾರ ಕಾರ್ಯ ಕೂಡ ಆರಂಭ ಆಗಿದೆ ಅಂತ ಹೇಳ್ತಿದ್ದಾರೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.